ನಮಸ್ಕಾರ. ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಆಯ್ಕೆ ಮಾಡಿರುವಂತಹ ವಿಚಾರ ನಿಜವಾಗ್ಲೂ ಕೂಡ ಗಂಭೀರವಾಗಿರ್ತಕ್ಕಂಥದ್ದು. ಯಾಕಂತ ಅಂದ್ರೆ ಪದೇ ಪದೇ ಕನ್ನಡಿಗರಿಗೆ ಅವಮಾನ ಆಗ್ತಾ ಇದೆ. ಇದೀಗ ಗಡಿನಾಡು ಬೆಳಗಾವಿಯಲ್ಲಿ ಮತ್ತೊಮ್ಮೆ ಕನ್ನಡಿಗನಿಗೆ ಅವಮಾನವನ್ನ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ಗೆ ಮರಾಠಿ ಪುಂಡರು ಹಲ್ಲೆಯನ್ನ ಮಾಡಿದ್ದಾರೆ. ಕೆಎಸ್ಆರ್ಟಿ ಬಸ್ ಕಂಡಕ್ಟರ್ ಒಬ್ರು ಯುವತಿ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಕನ್ನಡದಲ್ಲಿ ಆಧಾರ್ ಕಾರ್ಡ್ ನ ನೀಡಿ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಇದರಿಂದ ಸಿಟ್ಟಾದಂತಹ ಆಕೆಯ ಜೊತೆಗಿದ್ದಂತಹ ಸಂಗಡಿಗರು, ನೀನ್ ಯಾಕೆ ಕನ್ನಡದಲ್ಲಿ ಬೊಗಳ್ತಾ ಇದ್ಯಾ, ಮರಾಠಿಯಲ್ಲಿ ಮಾತಾಡುವಂತ ಆತನಿಗೆ ಧಮಕಿಯನ್ನ ಹಾಕಿದ್ದಾರೆ. ಯಾರು ಕಂಡಕ್ಟರ್ ಇದ್ದಾರಲ್ಲ ಅವರಿಗೆ ಧಮಕಿಯನ್ನ ಹಾಕಿದ್ದಾರೆ. ಈ ಘಟನೆ ನಡೆದಿರೋದು ಬೆಳಗಾವಿಯಲ್ಲಿ. ಬೆಳಗಾವಿ ಹಾಗೂ ಸುಳೆಬಾವಿಯ ಮಾರ್ಗ ಮಧ್ಯೆ ಓಡಾಡುವಂತಹ ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಚಾಲಕ ಹಾಗೂ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಹೊಡಿತಾ ಇದ್ದಾಗ ಡ್ರೈವರ್ ಇದ್ದವರು ಏನಕ್ಕೆ ಈ ತರ ಗಲಾಟೆ ಆಗ್ತಿದೆ ಅಂತ ಕೇಳಿದಾಗ ಅವರ ಮೇಲೂ ಕೂಡ ಇವರು ಪುಂಡರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಕಾಡ್ತಾ ಇರೋದು ಪ್ರಶ್ನೆ ಏನಂತ ಅಂದ್ರೆ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬೆಲೆ ಇಲ್ವಾ? ಹಾಗಾದ್ರೆ ಪದೇ ಪದೇ ಈ ರೀತಿ ಕನ್ನಡಿಗರಿಗೆ ಅವಮಾನವನ್ನ ಮಾಡ್ಲಾಗ್ತಾ ಇದೆ. ಆದ್ರೂ ಕೂಡ ಯಾಕೆ ಇವರ ವಿರುದ್ಧ ಯಾವುದೇ ಕ್ರಮಗಳನ್ನ ಕೈಗೊಳ್ತಿಲ್ಲ? ಸದ್ಯ ಈ ಆರೋಪ ಸಂಬಂಧ ಒಬ್ಬ ಅಪ್ರಾಪ್ತ ಸೇರಿ 4 ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಇವರ ಕೈಯಿಂದ ಹೊಡೆತ ತಿಂದವರು ಕಂಡಕ್ಟರ್ ಏನಿದ್ದಾರೆ ಅವರು ಆಸ್ಪತ್ರೆಯ ಪಾಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈ ಕಂಡಕ್ಟರ್ ಹೆಸರು ಮಹದೇವಪ್ಪ ಅಂತ. ತಾನು ಮಾಡದೇ ಇರೋ ತಪ್ಪಿಗೆ ಈಗ ಇವರು ಶಿಕ್ಷೆ ಅನುಭವಿಸಿ ಆಸ್ಪತ್ರೆ ಪಾಲಾಗಿದ್ದಾರೆ. ಬೆಳಗಾವಿಯಲ್ಲಿ ಈ ರೀತಿಯ ಪ್ರಕರಣಗಳು ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ರೀತಿ ಕನ್ನಡ ಹಾಗೂ ಮರಾಠಿ ವಿಚಾರದಲ್ಲಿ ಜಗಳಗಳು ಆಗಿದೆ. ಇದೀಗ ಸ್ವಲ್ಪ ದಿನ ತಣ್ಣಕ್ಕಾಗಿದ್ದಂತಹ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇಲ್ಲಿ ಕಂಡಕ್ಟರ್ದು ತಪ್ಪೇನಿದೆ? ಫ್ರೀ ಬಸ್ ಯೋಜನೆ ಇದೆ ಕೆಎಸ್ಆರ್ಟಿಸಿಯಲ್ಲಿ. ಹೀಗಾಗಿ ಆಧಾರ್ ಕಾರ್ಡ್ ತೋರಿಸಿ ನಾನು ನಿಮ್ಗೆ ಟಿಕೆಟ್ ನೀಡ್ತೀನಿ ಅಂತ ಅಷ್ಟೇ ಕೇಳಿದ್ದಾರೆ. ಇದರಲ್ಲಿ ಕಂಡಕ್ಟರ್ ತಪ್ಪಾದ್ರೂ ಏನಿದೆ? ಇವರಿಗೆ 51 ವರ್ಷ ವಯಸ್ಸು. ಮಹದೇವಪ್ಪ ಅವರಿಗೆ ವಯಸ್ಸು ನೋಡ್ದಲ್ಲೇ ಇವರು ಹಲ್ಲೆ ಮಾಡಿರ್ತಕ್ಕಂಥದ್ದು. ವಯಸ್ಸು ಏನು ತಪ್ಪಿಲ್ಲ, ಆಧಾರ್ ಕಾರ್ಡ್ ತೋರಿಸಿದ್ರೆ ಮುಗ್ದೆ ಹೋಗಿತ್ತು. ಆದ್ರೆ ನೀನ್ ಯಾಕೆ ಕನ್ನಡದಲ್ಲಿ ಮಾತಾಡ್ತೀಯಾ, ಕನ್ನಡ ಯಾಕೆ ಹೋಗ್ತೀಯಾ, ಈ ರೀತಿ ನಿಂದನೆಯ ಆಗುವಂತಹ ಹೇಳಿಕೆಗಳನ್ನ ಈ ಪುಂಡರು ನೀಡಿರ್ತಕ್ಕಂಥದ್ದು. ತಾವು ಮಾತ್ರ ಬೈಯೋದಲ್ಲದೆ ತಮ್ಮ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೂ ಕೂಡ ಕರೆ ಮಾಡಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಸೊ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವ ಅಗತ್ಯ ಇದೆ. ಹೀಗೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಯಾವುದೇ ರೀತಿಯ ಬೆಲೆ ಕೂಡ ಇರೋದಿಲ್ಲ. ಪದೇ ಪದೇ ಈ ರೀತಿ ಆಗ್ತಲೇ ಇದೆ. ಸೊ ಈ ಬಗ್ಗೆ ಏನಾದ್ರೂ ಕ್ರಮವನ್ನ ವಹಿಸಿಕೊಳ್ಳಲೇಬೇಕಾಗುತ್ತೆ. ಕರ್ನಾಟಕದ ನೀರ್ ಬೇಕು, ಕರ್ನಾಟಕದ ಗಾಳಿ ಬೇಕು, ಕರ್ನಾಟಕದ ಫ್ರೀ ಸೇವೆಗಳು ಬೇಕು. ಆದ್ರೆ ಕನ್ನಡ ಮಾತ್ರ ಬೇಡ ಅಂದ್ರೆ ಇದಕ್ಕೆ ಏನರ್ಥ? ವಿಚಾರ ಇದೀಗ ಕನ್ನಡಿಗರ ರಕ್ತ ಕುದಿಯುವಂತೆ ಮಾಡಿದೆ. ಕನ್ನಡ ಹೋರಾಟ ಪರ ಸಂಘಟನೆಗಳು ಕೂಡ ಇದರ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ. ಈ ಪ್ರಕರಣ ಯಾವ ಹಂತ ತಲುಪಲಿದೆ ಅಂತ ಕಾದು ನೋಡಬೇಕಿದೆ.